ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಇಂದಿನವರೆಗೂ ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲೂ ಕೂಡ ಕೊರಿತಾ ಇರುವಂತಹ ಒಂದೇ ಒಂದು ನೋವು, ಪ್ರತಿಯೊಬ್ಬ ದೇಶ ಪ್ರೇಮಿಯು ಕಾಣ್ತಾ ಇರುವ ಒಂದೇ ಒಂದು ಕನಸು ಅಂದ್ರೆ ಅದು ಪಾಕ್ ಆಕ್ರಮಿತ ಕಾಶ್ಮೀರ ಅಂದ್ರೆ POK ಮರಳಿ ಭಾರತದ ಮಡಿಲಿಗೆ ಸೇರಿಕೊಳ್ಳುವುದು. ದಶಕಗಳಿಂದ ಪಾಕಿಸ್ತಾನ ಎನ್ನುವ ಭಿಕ್ಷುಕ ರಾಷ್ಟ್ರ ನಮ್ಮ ಕಾಶ್ಮೀರದ ಒಂದು ಭಾಗವನ್ನ ಅಕ್ರಮವಾಗಿ ಕಬಳಿಸಿಕೊಂಡು ಕೂತಿದೆ. ಆದ್ರೆ ಈಗ ಕಾಲಚಕ್ರ ಕಂಪ್ಲೀಟ್ ಆಗಿ ತಿರುಗಿದೆ. ಪಾಕಿಸ್ತಾನದ ವಿನಾಶ ಕೌಂಟ್ ಡೌನ್ ಶುರುವಾಗಿದೆ. ಯಾವ POK ಜನರನ್ನ ಪಾಕಿಸ್ತಾನ ಇಷ್ಟು ವರ್ಷ ತನ್ನ ಗುಲಾಮರಂತೆ ನಡೆಸಿಕೊಳ್ತಾ ಇತ್ತು, ಇಂದು ಅದೇ POK ರಸ್ತೆಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಅಕ್ಷರಶಃ ಭಾರಿ ದೊಡ್ಡ ದಂಗೆ ಸ್ಫೋಟಗೊಂಡಿದೆ. ಪಾಕಿಸ್ತಾನವೇ ತೊಲಗು, ನಮಗೆ ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಬೇಕು, ನಾವು ಭಾರತದ ಜೊತೆ ಸೇರ್ತೀವಿ, ನರೇಂದ್ರ ಮೋದಿ ಅವರೇ ದಯವಿಟ್ಟು ಬಂದು ನಮ್ಮನ್ನ ಕಾಪಾಡಿ ಅಂತ POKಯ ಮುಜಾಫರಾಬಾದ್, ಗಿಲ್ಗಿಟ್, ಬಾಲ್ಟಿಸ್ತಾನ್ ನ ಜನ ಬೀದಿಗಿಳಿದು ಪಾಕಿಸ್ತಾನದ ಸೇನಾ ವಾಹನಗಳಿಗೆ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಇನ್ನೊಂದು ಕಡೆ ಇದೇ ಸರಿಯಾದ ಸಮಯ ಅಂತ ಕಾದು ಕುಳಿತಿದ್ದಂತಹ ನಮ್ಮ ಹೆಮ್ಮೆಯ ಭಾರತೀಯ ಸೇನೆ ಗಡಿ ನಿಯಂತ್ರಣ ರೇಖೆಯ ಗುಂಟ ತನ್ನ ಭಾರಿ ಶಸ್ತ್ರಾಸ್ತ್ರಗಳನ್ನ, ಫೈಟರ್ ಜೆಟ್ಗಳನ್ನ ಜವಾಮಣಿ ಮಾಡಿದೆ. POK ನಮ್ದು, ಅದಕ್ಕಾಗಿ ನಮ್ಮ ಪ್ರಾಣವನ್ನಾದ್ರೂ ಕೊಡ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ನಲ್ಲಿ ಸಿಂಹ ಗರ್ಜನೆ ಮಾಡಿದ್ದಾರೆ. ಅಷ್ಟಕ್ಕೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಏಕೈಕಿ ಪಾಕಿಸ್ತಾನದ ವಿರುದ್ಧ ಈ ಮಟ್ಟದ ದಂಗೆ ಸ್ಫೋಟಗೊಳ್ಳಲು ಅಸಲಿ ಕಾರಣವೇನು? POK ಜನರಿಗೆ ಭಾರತದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಇಷ್ಟೊಂದು ಪ್ರೀತಿ ಹುಟ್ಟಿದ್ಯಾಕೆ? ಗಡಿಯಲ್ಲಿ ಭಾರತೀಯ ಸೇನೆ ನಡೆಸುತ್ತಾ ಇರುವಂತಹ ಆ ರಹಸ್ಯ ಆಪರೇಷನ್ ಸಿದ್ಧತೆಯಂಥದ್ದು. ಭಾರತ POK ಮೇಲೆ ದಾಳಿ ಮಾಡಿದ್ರೆ ಪಾಕಿಸ್ತಾನದ ಗತಿ ಏನಾಗುತ್ತೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಅಖಂಡ ಭಾರತದ ಈ ಐತಿಹಾಸಿಕ ಮುಹೂರ್ತ ಮತ್ತು ಪಾಕಿಸ್ತಾನದ ನಡುಕದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಪಾಕಿಸ್ತಾನವನ್ನ ಮಟ್ಟ ಹಾಕಿ POKಯನ್ನ ಮತ್ತೆ ಭಾರತಕ್ಕೆ ಸೇರಿಸಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ POK ಭಾರತಕ್ಕೆ ಮತ್ತೆ ಸೇರ್ಬೇಕು ಅಂತಂದ್ರೆ ಮುಂದಿನ ಬಾರಿಯೂ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರೇ ಆಯ್ಕೆಯಾಗಬೇಕು ಅಂತ ನಿಮ್ಗನ್ಸಿದ್ರೆ ಐ ಸಪೋರ್ಟ್ ಮೋದಿ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, POKಯಲ್ಲಿ ಇಂದು ಜನ ರೊಚ್ಚಿಗೇಳಲು ಮೊದಲ ಮತ್ತು ಅತಿ ದೊಡ್ಡ ಕಾರಣ ಅಂದ್ರೆ ಅಲ್ಲಿನ ಹಸಿವಿನ ಹಾಹಾಕಾರ. ಇಂದು ಪಾಕಿಸ್ತಾನ ಕಂಪ್ಲೀಟ್ ಆಗಿ ದಿವಾಳಿಯಾಗಿದೆ. ಪಾಕಿಸ್ತಾನದ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯದ ಜನರಿಗೆ ತಿನ್ನಲು ಅನ್ನವಿಲ್ಲ. ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರದ ಜನ ಬಗ್ಗೆ ಪಾಕಿಸ್ತಾನದ ಭ್ರಷ್ಟ ಸರ್ಕಾರ ಮತ್ತು ಸೇನೆ ತಲೆ ಕೆಡಿಸಿಕೊಳ್ಳುತ್ತಾ? ಖಂಡಿತ ಇಲ್ಲ. POKಯಲ್ಲಿ 1 kg ಗೋಧಿ ಹಿಟ್ಟಿನ ಬೆಲೆ ಕೂಡ ಆಕಾಶ ಮುಟ್ಟಿದೆ. ಜನ ಒಂದು ಹೊತ್ತಿನ ರೊಟ್ಟಿಗಾಗಿ ಗಂಟೆಗಟ್ಟಲೆ ರಸ್ತೆಗಳಲ್ಲಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. POK ಎನ್ನುವುದು ನೈಸರ್ಗಿಕ ಸಂಪನ್ಮೂಲಗಳ ಗಣಿ. ಅಲ್ಲಿನ ನೀರನ್ನ ಬಳಸಿಕೊಂಡು ಪಾಕಿಸ್ತಾನ ಬೃಹತ್ ಡ್ಯಾಮ್ ಗಳನ್ನ ಕಟ್ಟಿದರೆ ಅಲ್ಲಿಂದಲೇ ಇಡೀ ಪಾಕಿಸ್ತಾನಕ್ಕೆ ಕರೆಂಟ್ ಸಪ್ಲೈ ಆಗ್ತಾ ಇದೆ. ಆದ್ರೆ ಆ ಕರೆಂಟ್ ಉತ್ಪಾದನೆ ಮಾಡುವಂತಹ POK ಜನರಿಗೆ ಮಾತ್ರ ದಿನದ 18 ಗಂಟೆಗಳ ಕಾಲ ಪವರ್ ಕಟ್ ಅಷ್ಟೇ ಅಲ್ಲ, ಅವರಿಗೆ ನೀಡುವಂತಹ ಬಿಲ್ ಅನ್ನ 300% ಅಷ್ಟು ಹೆಚ್ಚಳ ಮಾಡಲಾಗಿದೆ. ನಮ್ಮ ನೆಲ, ನಮ್ಮ ನೀರು, ನಮ್ಮ ಕರೆಂಟ್ ಅನ್ನ ನೀವು ದೋಚಿಕೊಂಡು ಹೋಗ್ತಾ ಇದ್ದೀರಾ, ಆದ್ರೂ ನಮಗೆ ತಿನ್ನಲು ಅನ್ನವಿಲ್ಲ, ನಮ್ಮ ಯುವಕರಿಗೆ ಉದ್ಯೋಗವಿಲ್ಲ ಅಂತ POK ಜನ ಈಗ ಪಾಕಿಸ್ತಾನದ ಸರ್ಕಾರದ ಕುತ್ತಿಗೆ ಪಟ್ಟಿಯನ್ನು ಹಿಡಿದು ಪ್ರಶ್ನೆ ಮಾಡಲು ಶುರು ಮಾಡಿದ್ದಾರೆ. ನೀವು ನಮ್ಮನ್ನ ಕೇವಲ ಒಂದು ವಸಾಹತು ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದೀರಾ ಹೊರತು ನಮ್ಗೆ ಯಾವುದೇ ಸೌಲಭ್ಯ ಕೊಟ್ಟಿಲ್ಲ ಅಂತ ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾವಾಗ ಜನರ ಹಸಿವು ಮತ್ತು ಸಿಟ್ಟು ಮಿತಿ ಮೀರಿತೋ ಆಗ POKಯ ರಾಜಧಾನಿ ಮುಜಾಫರಾಬಾದ್, ರಾವಲ್ಕೋಟ್ ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ್ ಬೀದಿಗಳಲ್ಲಿ ಅಕ್ಷರಶಃ ಜನಸಾಗರವೇ ಹರಿದು ಬಂತು. ಲಕ್ಷಾಂತರ ಜನ ಬೀದಿಗಿಳಿದು ಪಾಕಿಸ್ತಾನ ಸರ್ಕಾರದ ಮತ್ತು ಪಾಕ್ ಸೇನೆಯ ವಿರುದ್ಧ ಘೋಷಣೆಗಳನ್ನ ಕೂಗಲು ಶುರು ಮಾಡ್ತಾರೆ. ಪಾಕಿಸ್ತಾನದ ಸೇನೆ ಇಷ್ಟು ವರ್ಷ ತನ್ನ ಕೈಯಲ್ಲಿ ಗನ್ನಿದೆ ಎನ್ನುವ ಅಹಂಕಾರದಿಂದ POK ಜನರನ್ನ ಹೆದರಿಸಿಕೊಂಡು ಬಂದಿತ್ತು. ಆದ್ರೆ ಹಸಿವಿನಿಂದ ಕಂಗೆಟ್ಟಿರುವಂತಹ ಜನರಿಗೆ ಈಗ ಸೇನೆಯ ಭಯ ಕೂಡ ಇಲ್ಲ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಜನರ ಮೇಲೆ ಪಾಕ್ ರೇಂಜರ್ಸ್ ಮತ್ತು ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಕಣ್ಣೀರು ವಾಯು ಸಿಡಿದಾಗ POK ಜನ ಅಕ್ಷರಶಃ ರಣರಂಗಕ್ಕೆ ಇಳಿತಾರೆ. ಸೇನೆಯ ವಾಹನಗಳನ್ನ ಅಡ್ಡಗಟ್ಟಿ ಅವುಗಳಿಗೆ ಬೆಂಕಿ ಹಚ್ಚುತ್ತಾರೆ. ಪಾಕಿಸ್ತಾನದ ನಾಯಕರ ಕಚೇರಿಗಳನ್ನ ಧ್ವಂಸ ಮಾಡ್ತಾರೆ. ನಾವು ಇನ್ ಮುಂದೆ ಪಾಕಿಸ್ತಾನಕ್ಕೆ ಯಾವುದೇ ಟ್ಯಾಕ್ಸ್ ಕಟ್ಟೋದಿಲ್ಲ, ಕರೆಂಟ್ ಬಿಲ್ ಕಟ್ಟೋದಿಲ್ಲ, ಪಾಕ್ ಸೇನೆ ತಕ್ಷಣವೇ ನಮ್ಮ ಜಾಗ ಬಿಟ್ಟು ತೊಲಗಬೇಕು ಅಂತ POK ನಾಯಕರು ಓಪನ್ ಆಗಿ ಅಲ್ಟಿಮೇಟಮ್ ಅನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನದ ಒಳಗೆ ನಡೀತಾ ಇರುವ ಭಾರಿ ದೊಡ್ಡ ಅಂತರ್ಯುದ್ಧ ಕೂಡ ಇದೆ. ಇದೊಂದು ರೀತಿ ಪಾಕಿಸ್ತಾನದ ಒಳಗೆ ನಡೀತಾ ಇರುವ ಭಾರಿ ದೊಡ್ಡ ಅಂತರ್ಯುದ್ಧ. ಸ್ನೇಹಿತರೆ, ಈ ಪ್ರತಿಭಟನೆಯಲ್ಲಿ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಮತ್ತು ಪಾಕ್ ಸೇನೆಯ ನಿದ್ದೆಗೆಡಿಸಿದಂತಹ ಅತಿ ದೊಡ್ಡ ವಿಚಾರ ಅಂದ್ರೆ POK ರಸ್ತೆಗಳಲ್ಲಿ ಮೊಳಗಿದಂತಹ ಭಾರತದ ಪರವಾದ ಘೋಷಣೆಗಳು. ಹೌದು, POK ಜನ ನೇರವಾಗಿ ಟಿವಿ ಕ್ಯಾಮೆರಾಗಳ ಮುಂದೆ ಬಂದು ನಮ್ಮ ಪಕ್ಕದಲ್ಲೇ ಇರುವಂತಹ ಭಾರತದ ಜಮ್ಮು ಕಾಶ್ಮೀರವನ್ನ ನೋಡಿ, ಅಲ್ಲಿನ ಜನರಿಗೆ ಭಾರತ ಸರ್ಕಾರ ಉಚಿತ ರೇಷನ್ ಕೊಡ್ತಾ ಇದೆ, 24 ಗಂಟೆ ಕರೆಂಟ್ ಕೊಡ್ತಾ ಇದೆ, ಅಲ್ಲಿ G20 ಶೃಂಗಸಭೆ ನಡೀತಾ ಇದೆ, ಲಕ್ಷಾಂತರ ಪ್ರವಾಸಿಗರು ಬರ್ತಾ ಇದ್ದಾರೆ, ಅಲ್ಲಿ ಬುಲೆಟ್ ಟ್ರೈನ್ ಓಡಾಡಲು ಸಿದ್ಧವಾಗ್ತಾ ಇದೆ, ಆದ್ರೆ ಇಲ್ಲಿ ನಮಗೆ ತಿನ್ನಲು ಆಟ ಅಂದ್ರೆ ಹಿಟ್ಟು ಕೂಡ ಇಲ್ಲ. ಹೀಗಂತ ಪಾಕಿಸ್ತಾನದ ಮಾನವನ್ನ ಜಗತ್ತಿನ ಮುಂದೆ ಹರಾಜು ಹಾಕಿದ್ದಾರೆ. ಕೆಲವು ಯುವಕರಂತೂ ಭಾರತದ ತ್ರಿವರ್ಣ ಧ್ವಜವನ್ನ ಹಿಡಿದು ನಮ್ಮನ್ನ ಪಾಕಿಸ್ತಾನದಿಂದ ಬೇರ್ಪಡಿಸಿ ಭಾರತ ಜೊತೆ ಸೇರಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ದಯವಿಟ್ಟು ನಿಮ್ಮ ಸೇನೆಯನ್ನ ಕಳುಹಿಸಿ ನಮ್ಮನ್ನ ಈ ನರಕದಿಂದ ಕಾಪಾಡಿ, ನಾವು ಭಾರತೀಯರಾಗಲು ಸಿದ್ಧರಿದ್ದೀವಿ ಅಂತ ಕಣ್ಣೀರು ಹಾಕುತ್ತಾ ಜೈಕಾರ ಹಾಕ್ತಾ ಇರುವಂತಹ ವಿಡಿಯೋಗಳು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಈ ವಿಡಿಯೋಗಳನ್ನ ನೋಡಿದ್ರೆ
ನೋಡಿದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಅಕ್ಷರಶಃ ಗೂಸ್ ಬಂಪ್ಸ್ ಆಗುತ್ತೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಜನರೇ ಪಾಕಿಸ್ತಾನದ ವಿರುದ್ಧ ದಂಗೆ ಎದ್ದಿರುವಂತಹ ಈ ಸಮಯ ಭಾರತಕ್ಕೆ ಸಿಕ್ಕಿರುವ 100% ಗೋಲ್ಡನ್ ಆಪರ್ಚುನಿಟಿ ಮತ್ತು ನಮ್ಮ ರಕ್ಷಣಾ ಇಲಾಖೆ ಈ ಅವಕಾಶವನ್ನ ಸುಮ್ಮನೆ ಬಿಡುವ ಪ್ರಶ್ನೆಯೇ ಇಲ್ಲ. ಪಾಕಿಸ್ತಾನದ ಈ ಆಂತರಿಕ ದಂಗೆಯ ಲಾಭ ಪಡೆಯಲು ಭಾರತೀಯ ಸೇನೆ ಗಡಿ ನಿಯಂತ್ರಣ ರೇಖೆಯ ಗುಂಟ ತನ್ನ ಭಾರಿ ಶಸ್ತ್ರಾಸ್ತ್ರಗಳನ್ನ, ಟ್ಯಾಂಕರ್ಗಳನ್ನ ಮತ್ತು ಕ್ಷಿಪಣಿಗಳನ್ನ ಸೈಲೆಂಟ್ ಆಗಿ ಜಮಾವಣೆ ಮಾಡ್ತಾ ಇದೆ ಎನ್ನುವಂತಹ ವರದಿಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಿರುಗಾಳಿ ಎಬ್ಬಿಸ್ತಾ ಇವೆ. ರಫೇಲ್ ಫೈಟರ್ ಜೆಟ್ಗಳು, ಬ್ರಹ್ಮೋಸ್ ಕ್ಷಿಪಣಿಗಳು ಮತ್ತು S-400 ವಾಯು ರಕ್ಷಣಾ ವ್ಯವಸ್ಥೆಯನ್ನ ಪಾಕ್ ಗಡಿಗೆ ಮುಖ ಮಾಡಿ ನಿಲ್ಲಿಸಲಾಗಿದೆ. ಇತ್ತೀಚೆಗಷ್ಟೇ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮತ್ತು ಸೇನಾ ಮುಖ್ಯಸ್ಥರು ಒಂದು ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಪಿಒಕೆಯನ್ನು ವಶಪಡಿಸಿಕೊಳ್ಳಲು ಯಾವುದೇ ಬಲ ಪ್ರಯೋಗ ಮಾಡುವ ಅವಶ್ಯಕತೆ ಬರುವುದಿಲ್ಲ. ಅಲ್ಲಿನ ಜನರೇ ಸ್ವತಃ ತಾವಾಗಿಯೇ ಬಂದು ಭಾರತಕ್ಕೆ ಸೇರ್ತೀವಿ ಅಂತ ನಮ್ಮ ಜೊತೆ ಬರ್ತಾ ಇದ್ದಾರೆ. ಆದ್ರೆ ಆದೇಶ ಬಂದ್ರೆ ಯಾವುದೇ ಕಾರ್ಯಾಚರಣೆಗೂ ಭಾರತೀಯ ಸೇನೆ ಸದಾ ಸಿದ್ಧವಾಗಿರುತ್ತೆ ಅಂತ ಗುಡುಗಿದ್ದಾರೆ. ಇನ್ನು ಗಡಿಯಲ್ಲಿ ಸೇನೆ ಸಿದ್ಧತೆ ನಡೆಸ್ತಾ ಇದ್ರೆ ಇತ್ತ ದೆಹಲಿಯ ಪಾರ್ಲಿಮೆಂಟ್ ನಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ರೌದ್ರಾವತಾರ ತಾಳಿದ್ದು ಅದನ್ನು ನೋಡಿ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ. ಕಾಶ್ಮೀರದ ವಿಚಾರ ಬಂದಾಗ ವಿರೋಧ ಪಕ್ಷದವರ ಕಡೆಗೆ ಬೆರಳು ಮಾಡಿ ತೋರಿಸಿ ಎಚ್ಚರಿಸಿದಂತಹ ಅಮಿತ್ ಶಾ ಅವರು ಪಿಒಕೆ ಭಾರತದ ಅವಿಭಾಜ್ಯ ಅಂಗ. ಪಾಕ್ ಆಕ್ರಮಿತ ಕಾಶ್ಮೀರದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನಮ್ಮವನೇ. ಅದಕ್ಕಾಗಿ ನಾವು ನಮ್ಮ ಪ್ರಾಣವನ್ನು ಕೂಡ ಕೊಡಲು ಸಿದ್ಧರಿದ್ದೇವೆ. ಪಿಒಕೆಯನ್ನು ನಾವು ಮರಳಿ ಪಡೆದೇ ತೀರ್ತೀವಿ. ಇದು ಮೋದಿ ಸರ್ಕಾರದ ಸಂಕಲ್ಪ ಅಂತ ಸಿಂಹ ಗರ್ಜನೆ ಮಾಡಿದ್ದಾರೆ. ಇದು ಕೇವಲ ಒಂದು ರಾಜಕೀಯ ಭಾಷಣವಲ್ಲ ಸ್ನೇಹಿತರೆ, ಇದೊಂದು ಕ್ಲಿಯರ್ ಕಟ್ ಜಿಯೋ ಪೊಲಿಟಿಕಲ್ ಮೆಸೇಜ್ ಆಗಿದೆ. ಜಾಗತಿಕ ಮಟ್ಟದಲ್ಲಿ ಭಾರತ ಈಗ ಎಷ್ಟೊಂದು ಬಲಿಷ್ಠವಾಗಿದೆ ಅಂತಂದ್ರೆ ನಾವು ಪಿಒಕೆ ಮೇಲೆ ಆಪರೇಷನ್ ಮಾಡಿದ್ರೆ ಜಗತ್ತಿನ ಯಾವುದೇ ದೊಡ್ಡ ದೇಶ ನಮ್ಮನ್ನ ತಡೆಯುವ ಧೈರ್ಯ ಮಾಡೋದಿಲ್ಲ ಎನ್ನುವಂತಹ ಭರವಸೆ ಮೋದಿ ಸರ್ಕಾರಕ್ಕಿದೆ. ಭಾರತದ ಈ ಭಾರಿ ಸಿದ್ಧತೆಗಳನ್ನ ನೋಡಿ ಇಡೀ ಪಾಕಿಸ್ತಾನದ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥನಿಗೆ ಅಕ್ಷರಶಃ ನಡುಕ ಶುರುವಾಗಿದೆ. ಪಾಕಿಸ್ತಾನದ ಬಳಿ ಯುದ್ಧ ಮಾಡುವ ತಾಕತ್ತಿರಲಿ, ತಮ್ಮ ಸೈನಿಕರಿಗೆ 2 ಹೊತ್ತಿನ ಊಟ ಹಾಕುವ ಯೋಗ್ಯತೆ ಕೂಡ ಉಳಿದಿಲ್ಲ. IMF ಮುಂದೆ ಭಿಕ್ಷಾ ಪಾತ್ರೆಯನ್ನ ಹಿಡಿದು ನಿಂತಿರುವಂತಹ ಪಾಕಿಸ್ತಾನ ಒಂದು ಕಡೆ ತನ್ನದೇ ಜನರಿಂದ ಅಂದ್ರೆ ಪಿಒಕೆ ಮತ್ತು ಬಲೂಚಿಸ್ತಾನ ದಂಗೆಯನ್ನ ಎದುರಿಸ್ತಾ ಇದೆ. ಮತ್ತೊಂದು ಕಡೆ ಅಫ್ಘಾನಿಸ್ತಾನದ ಗಡಿಯಲ್ಲಿ TTP ಉಗ್ರರು ಪಾಕ್ ಸೇನೆಯನ್ನ ಪ್ರತಿದಿನ ಧ್ವಂಸ ಮಾಡ್ತಾ ಇದ್ದಾರೆ. ಹಿಂದೆಲ್ಲ ಕಾಶ್ಮೀರ ವಿಚಾರ ಬಂದ್ರೆ ಪಾಕಿಸ್ತಾನಕ್ಕೆ ಚೀನಾ, ಸೌದಿ ಅರೇಬಿಯಾ ಮತ್ತು UAE ಸಪೋರ್ಟ್ ಮಾಡ್ತಾ ಇದ್ವು. ಆದ್ರೆ ಇಂದು ಸೌದಿ ಮತ್ತು UAE ಭಾರತದ ಅತ್ಯಂತ ಆಪ್ತ ಮಿತ್ರರಾಗಿದ್ದಾವೆ. ಪಾಕಿಸ್ತಾನವನ್ನ ಯಾರು ಕೇರ್ ಮಾಡ್ತಾ ಇಲ್ಲ. ನಿಮ್ಮ ಕಾಶ್ಮೀರ ಅಜೆಂಡವನ್ನ ಪಕ್ಕಕ್ಕಿಡಿ, ಮೊದಲು ನಿಮ್ಮ ದೇಶದ ಆರ್ಥಿಕತೆಯನ್ನು ಸರಿಪಡಿಸಿಕೊಳ್ಳಿ ಅಂತ ಅರಬ್ ರಾಷ್ಟ್ರಗಳೇ ಪಾಕಿಸ್ತಾನದ ಕಪಾಳ ಮೋಕ್ಷ ಮಾಡ್ತಾ ಇವೆ. ಹೀಗಾಗಿ ಭಾರತ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಪಿಒಕೆಯನ್ನ ತನ್ನ ವಶಕ್ಕೆ ತೆಗೆದುಕೊಂಡ್ರು ಕೂಡ ಪಾಕಿಸ್ತಾನ ಕೇವಲ ಅಸಹಾಯಕವಾಗಿ ನೋಡುತ್ತಾ ನಿಲ್ಬೇಕಷ್ಟೇ. ಒಟ್ಟಾರೆಯಾಗಿ ಹೇಳೋದಾದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಎನ್ನುವುದು ಕೇವಲ ಒಂದು ಭೂಪ್ರದೇಶವಲ್ಲ, ಅದು ಭಾರತದ ಸ್ವಾಭಿಮಾನದ ಸಂಕೇತ. ಪಾಕಿಸ್ತಾನದ ಕರಾಳ ಆಡಳಿತ, ಹಸಿವು ಮತ್ತು ದೌರ್ಜನ್ಯಗಳಿಂದ ಬೇಸತ್ತಿರುವಂತಹ ಅಲ್ಲಿನ ಜನತೆ ಈಗ ತಾವಾಗಿಯೇ ಭಾರತದ ಪರವಾಗಿ ನಿಂತಿದ್ದಾರೆ. ಇದು ಭಾರತ ಐತಿಹಾಸಿಕ ಜಯ. ಮೋದಿ ಸರ್ಕಾರದ ಅಚಲವಾದ ರಾಜಕೀಯ ಇಚ್ಛಾಶಕ್ತಿ ಮತ್ತು ನಮ್ಮ ವೀರ ಸೇನೆಯ ಪರಾಕ್ರಮದಿಂದಾಗಿ ಪಿಒಕೆ ಭಾರತದ ನಕ್ಷೆಯಲ್ಲಿ ಅಧಿಕೃತವಾಗಿ ಸೇರ್ಪಡೆಯಾಗುವ ಆ ಸುವರ್ಣ ದಿನ ಬಹಳಷ್ಟು ದೂರವೇನಿಲ್ಲ. ಸೊ ನಿಮ್ಗೇನನ್ಸುತ್ತೆ? ಪಾಕಿಸ್ತಾನದ ವಿರುದ್ಧ ದಂಗೆ ಇದ್ದು ರಸ್ತೆಗಳಲ್ಲಿ ಮೋದಿಯವರೇ ನಮ್ಮನ್ನ ಕಾಪಾಡಿ ಅಂತ ಜಯಕಾರ ಹಾಕ್ತಾ ಇರುವ ಪಿಒಕೆ ಜನರ ಈ ಹೋರಾಟ ಭಾರತಕ್ಕೆ ಸಿಕ್ಕ ಅತಿ ದೊಡ್ಡ ವಿಜಯ ಅಂತ ನಿಮ್ಗನ್ಸುತ್ತಾ? ಇದೇ ಸರಿಯಾದ ಸಮಯ ಅಂತ ಭಾರತೀಯ ಸೇನೆ ಪಿಒಕೆ ಒಳಗೆ ನುಗ್ಗಿ ಸಂಪೂರ್ಣವಾಗಿ ವಶಪಡಿಸಿಕೊಳ್ಬೇಕು ಎನ್ನುವ ಆಗ್ರಹಕ್ಕೆ ನಿಮ್ಮ ಬೆಂಬಲ ಇದೆಯಾ? ಪಾಕಿಸ್ತಾನ ಇಂದು ಭಿಕ್ಷುಕ ರಾಷ್ಟ್ರವಾಗಿ ತನ್ನದೇ ಜನರ ಚೀಮಾರಿ ಹಾಕಿಸಿಕೊಳ್ತಾ ಇರೋದು ಅದು ಇಷ್ಟು ವರ್ಷ ಭಾರತದ ವಿರುದ್ಧ ಮಾಡಿದ ಕರ್ಮದ ಫಲ ಅನ್ಸುತ್ತಾ? ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ದೇಶಭಕ್ತಿಯ ಕಿಚ್ಚು ಹೊತ್ತಿಸುವಂತಹ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ಭದ್ರತೆ, ಜಾಗತಿಕ ವಿದ್ಯಮಾನಗಳು ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ, ಜಾಗೃತಿ ಮೂಡಿಸುವ ಮತ್ತು ಹೆಮ್ಮೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ನಮ್ಮ ವೀರ ಸೇನೆ ಮತ್ತು ದೇಶದ ಬಗ್ಗೆ ಸದಾ ಹೆಮ್ಮೆ ಪಡಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.